ಸ್ಯಾಂಡಲ್ವುಡ್, ಬಾಲಿವುಡ್, ಹಾಲಿವುಡ್, ಕಾಲಿವುಡ್, ಟಾಲಿವುಡ್ ಎಲ್ಲಾ ವುಡ್ ಒಳಗ ಇಡೀ ಪ್ರಪಂಚದಾಗ ಐತ್ ನೋಡ್ರಿ ಈಗ ಸುದ್ದಿ ಮಾಡಾಕತ್ತಿದ್ದು ನಮ್ಮ ರಿಷಬ್ ಶೆಟ್ಟಿ ಅವ್ರದ ಕಾಂತಾರ ಒನ್. ನಿನ್ನೆನೆ ಕಾಂತಾರ ಒಂದ್ ಟ್ರೈಲರ್ ಬಿಟ್ಟಿದ್ರ. ಆ ಒಂದ್ ಟ್ರೈಲರ್ ನೋಡಿದ್ಮ್ಯಾಗ ಐತ್ ನೋಡ್ರಿ ಕಾಂತಾರ ಒನ್ ಎದಕ್ ನೋಡ್ಬೇಕಂತ ಹೇಳಿ ನಿಮಗ್ ಅನ್ಸೈತೇನ? ನಿನ್ನೆನೆ ಕಾಂತಾರ ಒನ್ ಫಿಲಮ್ ಐತ್ ನೋಡ್ರಿ ಟ್ರೈಲರ್ ರಿಲೀಸ್ ಮಾಡಿದ್ರ. ಟ್ರೈಲರ್ ರಿಲೀಸ್ ಮಾಡಿದ ಬರೀ 20 ಗಂಟೆ ಒಳಗೆ ಐತ್ ನೋಡ್ರಿ ಈ ಒಂದ್ ಟ್ರೈಲರ್ 40 ಮಿಲಿಯನ್ ಕಿನ್ನ ಜಾಸ್ತಿ ಜನ ಐತ್ ನೋಡ್ರಿ ಯೂಟ್ಯೂಬ್ ಒಳಗ ನೋಡ್ಯಾರ. ಇಷ್ಟ್ರ ಮ್ಯಾಗೆ ತಿಳ್ಕೊಂಡ್ಬಿಡ್ರಿ ಕಾಂತಾರ ಒನ್ದ ಹೈಪ್ ಯಾವ ಲೆವೆಲ್ಗೆ ಐತಿ. ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ಲಾಕತ್ತದ ಫಿಲ್ಮ್. ನಿಮಗೊಂದು ಕ್ವಶನ್ ಕೇಳ್ತೀನಿ, ಕಾಂತಾರ ಒನ್ ಫಿಲ್ಮ್ ಎದಕ್ ನೋಡ್ಬೇಕಂತೀರಿ ಹೇಳ್ರಿ? ಈ ಒಂದ ವಿಡಿಯೋದಾಗ ನಿಮಗ ಕಾಂತಾರ ಒನ್ ಎದಕ್ ನೋಡ್ಬೇಕಂತ ಹೇಳಿ 5 ರೀಸನ್ಗಳನ್ನ ಹೇಳ್ತೀನಿ. ಆ 5 ರೀಸನ್ ಐತ್ ನೋಡ್ರಿ ಭಾಳ ಅಂದ್ರ ಭಾಳ ಇಂಟ್ರೆಸ್ಟಿಂಗ್ ರೀಸನ್ಸ್ ಅದಾವ್. ಆ ರೀಸನ್ಗಳು ಕೇಳಿದ್ಮ್ಯಾಗ ಐತ್ ನೋಡ್ರಿ ನೀವಂತೂ ಕಾಂತಾರ ಒನ್ ಫಿಲ್ಮ್ಗ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀರಿ. ಸೊ ಬರ್ರಿ ಹಂಗಾರ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಚಾಲೂ ಮಾಡೋಕಿನ ಮೊದ್ಲ ಕಮೆಂಟ್ ಒಳಗ ನಿಮ್ಮ ಒಂದ ಊರಿನ ಹೆಸರ ಯಾವ್ದತ್ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ರಿಷಬ್ ಶೆಟ್ಟಿ ಅವರು 1ನೇ ಅವತಾರದಾಗ ಅಂದ್ರ ಮೊದ್ಲ ರಿಲೀಸ್ ಆದಂತಹ ಕಾಂತಾರದಾಗ ಐತ್ ನೋಡ್ರಿ ಶಿವ ಮತ್ತ ಅವನ ತಂದೆಯ ಪಾತ್ರದಾಗ ಐತ್ ನೋಡ್ರಿ ರಿಷಬ್ ಶೆಟ್ಟಿ ಅವರು ಭಾರಿ ಆಕ್ಟಿಂಗ್ ಮಾಡಿದ್ರ. ಆದ್ರ ಈ ಒಂದ ಕಾಂತಾರ ಒನ್ ಒಳಗ ಐತ್ ನೋಡ್ರಿ ರಿಷಬ್ ಶೆಟ್ಟಿ ಅವರು ಸಾವಿರಾರು ವರ್ಷಗಳ ಹಿಂದಿನ ಸ್ಟೋರಿನ ಐತ್ ನೋಡ್ರಿ ಹೇಳಾಕತ್ತಾರ. ಅದ್ರಾಗ ಈ ಒಂದ ಕಾಂತಾರ ಒನ್ ಒಳಗ ರಿಷಬ್ ಶೆಟ್ಟಿ ಅವರು ಒಬ್ಬ ವೀರ ಯೋಧನಾಗಿ ಐತ್ ನೋಡ್ರಿ ಕಾಣಿಸ್ಕೊಳಕತ್ತಾರ. ರಿಷಬ್ ಶೆಟ್ಟಿ ಅವರ ಒಂದು ಲುಕ್, ಅವರ ಒಂದು ಸ್ಟೈಲ್, ನಟನೆ ಒಳಗಿರುವಂತಹ ಗಂಭೀರ, ಅವರ ಒಂದು ಶಕ್ತಿ ಮತ್ತ ದೈವದ ಬಗ್ಗೆ ಇರುವಂತಹ ಭಕ್ತಿ ಎರಡೂ ಅವರ ಕಣ್ಣಲ್ಲಿ ನಾವು ನೋಡಬಹುದು. ಟ್ರೈಲರ್ ಒಳಗೆ ಐತ್ ನೋಡ್ರಿ ಯಾವ ಲೆವೆಲಿಗೆ ಸ್ಟಂಟ್ಸ್, ಯಾವ ಲೆವೆಲಿಗೆ ಐತ್ ನೋಡ್ರಿ ಬಹಳ ಅಂದ್ರ ಬಹಳ ರೋಮಾಂಚನಕಾರಿಯಾಗಿರುವಂತಹ ಸಾಹಸ ದೃಶ್ಯಗಳನ್ನ ಐತ್ ನೋಡ್ರಿ ನಾವ್ ನೋಡಿದ್ವಿ. ಟ್ರೈಲರ್ ಒಳಗೆ ಈ ರೀತಿ ಸಾಹಸ, ಎಂಟರ್ಟೈನ್ಮೆಂಟ್, ದೈವದ ಭಕ್ತಿ ಎಲ್ಲಾನು ಐತಿ. ಇನ್ನ ಪೂರ್ತಿ ಫಿಲ್ಮ್ ಒಳಗೈತ್ ನೋಡ್ರಿ ಸ್ಟಾರ್ಟ್ ಹಿಡಿದ ಎಂಡ್ ತನನು ಐತ್ ನೋಡ್ರಿ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇಂದ ಐತ್ ನೋಡ್ರಿ ಕಾಂತಾರ ಒನ್ ಕೂಡೈತಿ. ಇದು 1ನೇ ರೀಸನ್ ಎದಕ್ ನಾವು ಕಾಂತಾರ ನೋಡ್ಬೇಕು ಅನ್ನೋದಕ್ಕ. 2ನೇ ಕಾರಣ ಏನಪ್ಪಾ ಅಂತಂದ್ರ ಕಾಂತಾರ ಒನ್ ಒಳಗೈತ್ ನೋಡ್ರಿ ಅದ್ಭುತ ದೃಶ್ಯ ಸೆರೆ ಹಿಡಿದಂತಹ ಸಿನಿಮಾಟೋಗ್ರಫಿ ಮಾಡಿದಂತಹ ಅರವಿಂದ್ ಎಸ್ ಕಶ್ಯಪ್ ಅವರು ಐತ್ ನೋಡ್ರಿ ಈ ಒಂದ ಕಾಂತಾರ ಒನ್ ಒಳಗ ಐತ್ ನೋಡ್ರಿ ಇನ್ನಷ್ಟು ಭಾರಿ ಲೆವೆಲ್ಗೆ ಐತ್ ನೋಡ್ರಿ ಇವರ ಒಂದ ಕ್ಯಾಮ್ರಾ ಸಿನಿಮಾಟೋಗ್ರಫಿ ಕೈ ಚಳಕನ ತೋರ್ಸ್ಯಾರ. ಈ ಒಂದ ಟ್ರೈಲರ್ ಒಳಗ ನೋಡ್ದಂಗ ಐತ್ ನೋಡ್ರಿ ಸಾವಿರಾರು ವರ್ಷದ ಹಿಂದಿನ ಒಂದು ಕತೆ ಹೇಳ್ತಿರ್ತಾರಲ್ಲ, ಸೊ ಆ ಒಂದು ಸಾವಿರಾರು ವರ್ಷದ ಹಿಂದೆ ಇರುವಂತಹ ಒಂದು ನೇಚರ್, ದಟ್ಟವಾದ ಕಾಡ ಮತ್ತ ಕದಂಬರ ಕಾಲದಲ್ಲಿರುವಂತಹ ಗುಡಿಗಳು, ಅರಮನೆಗಳು, ಭವ್ಯವಾದ ಸೆಟ್ಗಳನ್ನ ಐತ್ ನೋಡ್ರಿ ಈ ಒಂದ ಕಾಂತಾರ ಒನ್ ಒಳಗ ತೋರ್ಸ್ಯಾರ. ಹೊಂಬಾಳೆ ಫಿಲ್ಮ್ಸ್ ದವರು ಈ ಒಂದ ಫಿಲ್ಮಿಗೆ ಎಷ್ಟು ಬಂಡವಾಳ ಮಾಡ್ಯಾರ ನೋಡ್ರಿ, ಅಷ್ಟು ಬಂಡವಾಳ ತಕ್ಕಂಗ ಐತ್ ನೋಡ್ರಿ ಈ ಒಂದ ಸಿನಿಮಾದಾಗ ನಾವ ಎಲ್ಲಾ ದೃಶ್ಯಗಳನ್ನ ಐತ್ ನೋಡ್ರಿ ನೋಡ್ಬೋದು. 3ನೇ ರೀಸನ್ ಏನಪ್ಪಾ ಅಂತಂದ್ರ ಡಿವೈನ್ ಮ್ಯೂಸಿಕ್. ಈ ಒಂದ ಕಾಂತಾರ ಒನ್ ಐತ್ ನೋಡ್ರಿ ಮೊದಲ ಕಾಂತಾರ ಒಳಗೈತ್ ನೋಡ್ರಿ ಯಾರ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ನೋಡ್ರಿ ಅವರೇ ಈ ಒಂದ ಕಾಂತಾರ ಒನ್ಗೂ ಮ್ಯೂಸಿಕ್ ಡೈರೆಕ್ಟರ್ ಆಗ್ಯಾರ. ಅವರೇ ಅಜನೀಶ್ ಲೋಕನಾಥ್. ಒಂದ ಪ್ರತಿಯೊಂದು ಕಾಂತಾರ ಒನ್ ಒಳಗ ಟ್ರೈಲರ್ ಒಳಗ ನೋಡ್ದಂಗ ಐತ್ ನೋಡ್ರಿ ಪ್ರತಿಯೊಂದು ಸೀನ್ಗೂ, ಪ್ರತಿಯೊಂದು ಫೈಟ್ಗೂ, ಪ್ರತಿ ಒಂದು ಐತ್ ನೋಡ್ರಿ ಸ್ಟಂಟ್ ಸೀನ್ಗೂ ಐತ್ ನೋಡ್ರಿ ಯಾವ ರೀತಿ ಮ್ಯೂಸಿಕ್ ಕೊಟ್ಟಾರಪ್ಪ ಅಂತಂದ್ರ ಕೇಳಿ ಮೈ ಜುಮ್ ಅನಸ್ತೈತಿ. ಮತ್ತ ಪ್ರತಿ ಒಂದ ದೈವಿಕ ಸೀನ್ಗಳು ಏನೇನ್ ಅದಾವ ನೋಡ್ರಿ ಆ ಒಂದು ದೈವಿಕ ಸೀನ್ ಒಳಗ ಅವ್ರು ಕೊಟ್ಟಂತ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಡಿವೈನ್ ಮ್ಯೂಸಿಕ್ ಮತ್ತ ಮಂತ್ರಗಳು ಇವೆಲ್ಲಾ ಐತ್ ನೋಡ್ರಿ ನಮಗೆಲ್ಲಾ ನೋಡೋರಿಗೆ ಒಂಥರ ಮೈ ಜುಮ್ ಅನಸ್ತೈತಿ. ಯಾವ ರೀತಿ ಮಾಡ್ಯಾರಪ್ಪ ಇವ್ರ ಫಿಲ್ಮ್, ಒಂಥರ ದೇವ್ರನ್ನೇ ನೋಡ್ದಂಗ ಅನ್ಸಾಕತ್ತೈತೇನೋ ಅಂತ ಹೇಳಿ ಅನ್ಸು ಲೆವೆಲಿಗೆ ಐತ್ ನೋಡ್ರಿ ನಮಗ್ ಫೀಲ್ ಬರುವಂಗ ಇವರ ಮ್ಯೂಸಿಕ್ ನ ಐತ್ ನೋಡ್ರಿ ಡೈರೆಕ್ಟ್ ಮಾಡ್ಯಾರ. ಈ ಕಾಂತಾರ ಒಂದ್ ಐತ್ ನೋಡ್ರಿ ಶೂಟಿಂಗ್ ಮಾಡುವಂತಹ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಶೂಟ್ ಮಾಡುವಂತಹ ಒಂದ ವಿಡಿಯೋನ ರಿಲೀಸ್ ಮಾಡಿದ್ರ. ಇಷ್ಟೆಲ್ಲಾ ಜನ ಸೇರಿ ಇಷ್ಟು ದೊಡ್ಡ ಲೆವೆಲಿಗೆ ಐತ್ ನೋಡ್ರಿ ಈ ಒಂದ ಸೀನ್ ಶೂಟ್ ಮಾಡ್ಯಾರಪ್ಪ ಅಂತಂದ್ರ ಆ ಒಂದ ಸೀನ್ಯಾಗ ನಾವು ನೋಡ್ತಕ್ಕದ್ದು ಬಹಳ ಅಂದ್ರ ಬಹಳ ಎಕ್ಸ್ಟ್ರೀಮ್ ಲೆವೆಲ್ಗೆ ಇರುವಂತ ಸೀನ್ ಐತಿ. 4ನೇ ರೀಸನ್ ಏನಪ್ಪಾ ಅಂತಂದ್ರ ಕಾಂತಾರ ಒಳಗೈತ್ ನೋಡ್ರಿ ನಾವ ಏನ್ ನೋಡಿದ್ವಪ್ಪ ಅಂತಂದ್ರ ಭೂತಾರಾಧನೆ ಮತ್ತ ಪ್ರಕೃತಿಯ ನಡುವಿನ ಸಂಘರ್ಷ ಐತ್ ನೋಡ್ರಿ ನೋಡಾಕತ್ತಿದ್ವಿ.
ಆದ್ರ ಈ ಒಂದ ಕಾಂತಾರ 1 ಒಳಗ ಐತಿ ನೋಡ್ರಿ ಹೊಸ ಪಾತ್ರಗಳದಾವು, ಹೊಸ ಕತೆ ಐತಿ. ಇದ್ರೊಳಗ ಐತಿ ನೋಡ್ರಿ ನಾವ ಏನ ಕಾಂತಾರ ಒಳಗ ನೋಡ್ದಂತ ಭೂತಾರಾಧನೆ ಮತ್ತ ಪ್ರಕೃತಿಯ ನಡುವಿನ ಸಂಘರ್ಷ ಐತಿ ನೋಡ್ರಿ, ಅದರ ಒಂದ ಮೂಲಕ ಕಾಂತಾರ 1 ಒಳಗ ಐತಿ ನೋಡ್ರಿ ರಿಷಬ್ ಶೆಟ್ಟಿ ಅವರು ಕರ್ಕೊಂಡು ಹೊಂಟಾರ. ಎಲ್ಲಿಂತ ಆ ಒಂದ ಸಂಘರ್ಷ ಹುಟ್ಟಿತು ಅನ್ನೋದೈತಿ ನೋಡ್ರಿ ಈ ಒಂದ ಕಾಂತಾರ 1 ಒಳಗ ಐತಿ ನೋಡ್ರಿ ನಮಗ ಗೊತ್ತಾಗ್ತದ. ದೈವದ ಮೂಲ ಎಲ್ಲಿಂದ ಬಂತು, ಆ ದೈವ ಹೇಗ್ ಹುಟ್ಕೊಂತು, ಈ ಎಲ್ಲಾ ಪ್ರಶ್ನೆಗೆ ಐತಿ ನೋಡ್ರಿ ನಮಗ ಟ್ರೈಲರ್ನಾಗೆ ಉತ್ತರ ಸಿಕ್ಕೈತಿ. ಈ ಕತೆ ಐತಿ ನೋಡ್ರಿ ಕ್ರಿಸ್ತ ಶಕ 300ರ ಕದಂಬರ ಆಳ್ವಿಕೆಯಲ್ಲಿ ನಡೆದಂತ ಕಥೆನ ಐತಿ ನೋಡ್ರಿ ಹೇಳಾಕತ್ತಾರ. ಈ ಒಂದ ಪೂರ್ತಿ ಫಿಲ್ಮ್ ಐತಿ ನೋಡ್ರಿ ಕಲೆ, ಡಿವೈನ್, ಭಕ್ತಿ, ಶಕ್ತಿ ಇವೆಲ್ಲಾ ಕವರ್ ಮಾಡದಂತ ಒಂದ್ ಫಿಲ್ಮೇ ಐತಿ ನೋಡ್ರಿ ಕಾಂತಾರ 1. ಲಾಸ್ಟ್ 5ನೇ ರೀಸನ್ ಏನಪ್ಪಾ ಅಂತಂದ್ರ ಈ ಒಂದ ಕಾಂತಾರ 1 ಒಳಗ ಎಲ್ಲಾ ತರ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಗಳು ಸಪೋರ್ಟ್ ಐತಿ ನೋಡ್ರಿ ಸಿಗಾಕತ್ತದ. ಈ ಒಂದ ಫಿಲ್ಮ್ ಐತಿ ನೋಡ್ರಿ ಪ್ಯಾನ್ ಇಂಡಿಯಾ ಫಿಲ್ಮ್ ಬ್ಲಾಕ್ ಬ್ಲಾಸ್ಟರ್ ಹಿಟ್ ಆಗೈತಿ ನೋಡ್ರಿ ಕಾಣಿಸ್ಕೋತದ. ಈ ಫಿಲ್ಮ್ ಐತಿ ನೋಡ್ರಿ ಬರೀ ಕನ್ನಡ ಲ್ಯಾಂಗ್ವೇಜ್ ಒಳಗಲ್ಲ, ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು, ತಮಿಳ್, ಮಲಯಾಳ ಭಾಷೆ ಒಳಗೂ ಐತಿ ನೋಡ್ರಿ ರಿಲೀಸ್ ಮಾಡಾಕತ್ತಾರ. ಈ ಒಂದ ಕಾಂತಾರ ಅಧ್ಯಾಯ 1 ಸಿನಿಮಾ ಐತಿ ನೋಡ್ರಿ ಬರೀ ಸಿನಿಮಾ ಅಲ್ಲ, ಇಂಟರ್ ನ್ಯಾಷನಲ್ ಬಿಗ್ಗೆಸ್ಟ್ ಸಿನಿಮಾ. ನೋಡಿದ್ರಲ್ಲ, ಈ 5 ರೀಸನ್ ಸಂಬಂಧ ಐತಿ ನೋಡ್ರಿ ನಾವ ಕಾಂತಾರ 1 ಫಿಲಮ್ ನ ನೋಡ್ಲೇಬೇಕ. ಸೊ ಅಕ್ಟೋಬರ್ 2ನೇ ತಾರೀಕು ಐತಿ ನೋಡ್ರಿ, ಎಲ್ಲಾರು ಹೋಗಿ ಈ ಒಂದ ಫಿಲ್ಮ್ ನ ಐತಿ ನೋಡ್ರಿ ನೋಡ್ರಿ.